ಸೊ ನಮಸ್ತೆ, ನಾನು ಎಸ್ ಕೆ ಕುಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸೊ ರೀಸನ್ಸ್ ಫಾರ್ ಸ್ಟ್ರೆಸ್, ಒತ್ತಡಕ್ಕೆ ಕಾರಣಗಳು. ಎಷ್ಟೋ ಸಲ ಹೇಳ್ತೀವಿ ನಾವು, ಸಿಕ್ಕಾಪಟ್ಟೆ ನನಗೆ ಸ್ಟ್ರೆಸ್ ಇದೆ ರೀ, ಸಿಕ್ಕಾಪಟ್ಟೆ ಕೆಲಸ ಇದೆ ರೀ, ಆಫೀಸ್ನಲ್ಲಿ ಕೆಲಸ ಇದೆ, ಬಿಸ್ನೆಸ್ ಲೆವೆಲ್ನಲ್ಲಿ ಕೆಲಸ ಇದೆ, ಮನೆಯಲ್ಲಿ ಕೆಲಸ ಇದೆ. ಸೊ ನಮ್ಮ ಇನ್ನಿತರ ಸಮಸ್ಯೆಗಳನ್ನು ನಮ್ಮ ಕೆಲಸಗಳ ಮೇಲೆ ವರ್ಗಾವಣೆ ಮಾಡ್ತೀವಿ. ಅದು ಇನ್ನಿತರ ಕಾರಣಗಳು ಇದೆ. ಕೆಲಸನೂ ಒಂದು ಕಾರಣ ಅಷ್ಟೇ. ಆಕ್ಯುಪೇಷನಲ್ ಹೆಜಾರ್ಡ್, ಆಕ್ಯುಪೇಷನಲ್ ಪ್ರಾಬ್ಲಮ್ಸ್ ಅಂತ, ಉದ್ಯೋಗದ ಕಾರಣಕ್ಕೆ ಬರ್ತಕ್ಕಂಥ ಒತ್ತಡ. ಅದ್ರ ಜೊತೆಗೆ ಸೈಕಾಲಜಿಕಲ್ ಇದೆ, ಮಾನಸಿಕ ಸಮಸ್ಯೆಗಳಿದೆ, ಫಿಸಿಕಲ್ ಸಮಸ್ಯೆ ಇದೆ, ದೈಹಿಕ ಸಮಸ್ಯೆಗಳು. ಎಷ್ಟೋ ಸಲ ನಮಗೆ ಅಂಗವಿಕಲತೆ ಇದೆ, ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ, ಕೈ ಇಲ್ಲ, ಕಾಲಿಲ್ಲ. ಆದರೂ ಎಷ್ಟೊಂದು ಅಂಗವಿಕಲ ವ್ಯಕ್ತಿಗಳ ತಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಅಂಗವಿಕಲತೆ ತಲೆಗೆ ಭಾರ ಆಗಬಾರ್ದು. ಕೌಟುಂಬಿಕ ಸಮಸ್ಯೆಗಳವ, ಕೌಟುಂಬಿಕ ಸಾಮರಸ್ಯ, ಒಬ್ರಿಗೊಬ್ರು ಹೊಂದಾಣಿಕೆ ಇರಲ್ಲ, ಅದು ನಮ್ಮ ಭಾರ ಮಾಡುತ್ತೆ, ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ. ಆರ್ಥಿಕ ಒತ್ತಡಗಳು, ಎಕಾನಮಿಕ್ ಪ್ರಾಬ್ಲಮ್ಸ್ಗಳು, ಎನ್ವಿರಾನ್ಮೆಂಟಲ್, ಪರಿಸರ, ಸೋಷಿಯಲ್, ಕೆಲವು ಸಲ ಸಮಾಜದಲ್ಲಿ ಮಾಡ್ತಕ್ಕಂಥ ಕೆಲವು ವಿಷಯಗಳು ನಮ್ಮ ತಲೆಯಲ್ಲಿ ಭಾರ ಆಗುತ್ತೆ. ಡೈಜೆಸ್ಟಿವ್ ಪ್ರಾಬ್ಲಮ್ಸ್, ನಾವು ತಗೊಳ್ತಕ್ಕಂಥ ಆಹಾರನೇ ನಮ್ಮ ತಲೆಗೆ ಬಿಸಿ ಮಾಡುತ್ತೆ. ಓವರ್ ವರ್ಕ್, ಅತಿಯಾದ ಕೆಲಸ, ಅತಿಯಾದ ಗುರಿ, ಆಂಬಿಷನ್ಸ್. ಸೊ ಎಲ್ಲೇ ನನ್ನ ಕೈಲಿ ನೀಗಂಗಿಲ್ಲ, ಆದರೂ ಸಹಿತ ಆಕಾಶಕ್ಕೆ ಇಳಿ ಹಚ್ಚತಕ್ಕಂಥ ಕೆಲಸ ನಾನು ಮಾಡ್ತೀನಿ, ಅದು ಆಗಬೇಕು, ಇದು ಆಗಬೇಕಂತ. ಜೊತೆಗೆ ಹೆಣ್ಮಕ್ಳಲ್ಲಿ MC ರಿಲೇಟೆಡ್ ಸ್ಟ್ರೆಸ್, ಮುಟ್ಟಿನಿಂದ ಬರ್ತಕ್ಕಂಥ ಸಮಸ್ಯೆಗಳು, ಇವೆಲ್ಲನೂ ಸಹಿತ ನಮ್ಮ ಒತ್ತಡಕ್ಕೆ ಕಾರಣಗಳು. ಒತ್ತಡದ ಕಾರಣಕ್ಕೆ ಏನಾಗ್ಬಿಡುತ್ತೆ, ನಮಗೆ ಪ್ರೈಮರಿಲಿ ನಮ್ಮ ಸಿಸ್ಟಮ್ನೊಳಗೆ ಒಂದು ವ್ಯವಸ್ಥೆ, ಎರಡು ವ್ಯವಸ್ಥೆಗಳವ. ಅವರ್ ಬ್ರೀದಿಂಗ್ ಪ್ಯಾಟರ್ನ್ ಆ್ಯಂಡ್ ಥಾಟ್ ಪ್ರೊಸೆಸ್, ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್. ಯಾವಾಗೆಲ್ಲ ವ್ಯಕ್ತಿ ಒತ್ತಡಕ್ಕೆ ಒಳಗಾಗ್ತಾನೆ, ಅವನ ಉಸಿರಾಟದ ಗತಿ ಅಸ್ತವ್ಯಸ್ತ ಆಗುತ್ತೆ, ಹ್ಯಾಪಾಜಾರ್ಡ್ ಆಗುತ್ತೆ. ಆವಾಗ ದೇರ್ ವಿಲ್ ಬಿ ಬಯೋಲಾಜಿಕಲ್ ಚೇಂಜಸ್, ಜೈವಿಕ ಬದಲಾವಣೆಗಳಾಗುತ್ತೆ. ಸೊ ಇನ್ನೊಂದು ವ್ಯವಸ್ಥೆ ಇದೆ, ಮನಸ್ಸಿನಲ್ಲಿ ಒಂದು ವಿಚಾರ ಬಂದರೆ ಒಂದು ಕಂಪನ ನಿರ್ಮಾಣ ಆಗುತ್ತೆ, ವೈಬ್ರೇಷನ್. ತಂಬೂರಿ ತಂತಿ ಮೀಟಿದಾಗ ಯಾವ ರೀತಿ ಎರಡನೇ ಸಲ ವಿಚಾರ ಬಂತು, ಮತ್ತೊಂದು ಕಂಪನ ನಿರ್ಮಾಣ ಆಗುತ್ತೆ. ಆ ಥರ ಅಕ್ಯುಮುಲೇಷನ್ ಆಫ್ ದಿ ಥಾಟ್ಸ್ ವಿಲ್ ಲೀಡ್ ಟು ದ ಅಕ್ಯುಮುಲೇಷನ್ ಆಫ್ ದಿ ವೈಬ್ರೇಷನ್ಸ್ ಇನ್ ದ ಬಾಡಿ. ವಿಚಾರಗಳ ಸಂಗ್ರಹ ಶರೀರದಲ್ಲಿ ಕಂಪನಗಳ ಒಟ್ಟುಗೂಡಿಕೆಗೆ ಕಾರಣ ಆಗುತ್ತೆ. ದ್ಯಾಟ್ ಈಸ್ ಹೌ ಶಿವರಿಂಗ್ ಇನ್ ದ ಬಾಡಿ. ಶರೀರದಲ್ಲಿ ನಡುಕ ನಿರ್ಮಾಣ ಆಗುತ್ತೆ, ಕಂಪನಗಳ ನಿರ್ಮಾಣ ಆಗುತ್ತೆ. ಸೊ ಅದಕ್ಕೆ ಎಲ್ಲಿ ಉಸಿರಾಟದ ಗತಿ ಅಸ್ತವ್ಯಸ್ತ ಆಗುತ್ತೆ, ಅಲ್ಲಿ ಹಠಯೋಗ ಪ್ರದೀಪಿಕ ಹೇಳುತ್ತೆ, ಸ್ಲೋ ಇನ್ಹಲೇಷನ್, ಸ್ಟಿಲ್ ಸ್ಲೋವರ್ ಎಕ್ಸಲೇಷನ್ ವಿಲ್ ರಿಮೂವ್ ದ ಮೆಂಟಲ್ ಇಂಬ್ಯಾಲೆನ್ಸ್. ನಮ್ಮ ಸಿಟ್ಟಿರ್ಬೋದು, ಆತಂಕ ಇರ್ಬೋದು, ಭಯ ಇರ್ಬೋದು, ಆವೇಶ ಇರ್ಬೋದು, ಒದರಾಡೋದು, ಚೀರಾಡೋದು, ಇದನ್ನೆಲ್ಲನೂ ನಿವಾರಣೆ ಮಾಡೋದು ಸಾವಕಾಶ ಉಸಿರು ತೊಗೊಳ್ಳೋದು, ಇನ್ನು ಸಾವಕಾಶ ಉಸಿರು ಬಿಡೋದು, ಅಷ್ಟೇ ಪ್ರಾಕ್ಟೀಸ್ ಮಾಡೋದು. ಬ್ರೀದಿಂಗ್ ಎಕ್ಸಸೈಸಸ್ ಆ್ಯಂಡ್ ಪ್ರಾಣಾಯಾಮ ಆರ್ ದ ಬೆಸ್ಟ್ ಟೂಲ್ಸ್ ಟು ಕಂಟ್ರೋಲ್ ದ ಇಮೋಷನಲ್ ಪ್ರಾಬ್ಲಮ್ಸ್. ಅದೇ ಥರ ಶರೀರದಲ್ಲಿ ಏನು ಕಂಪನಗಳ ನಿರ್ಮಾಣ ಆಗುತ್ತೆ, ವೈಬ್ರೇಷನ್ಸ್, ಅದನ್ನು ದೂರ ಮಾಡಲಿಕ್ಕೆ ಘರಾಣ ಸಂಹಿತೆ ಹೇಳುತ್ತೆ, ಆಸನಾಸ್ ಗೆಟ್ ರಿಡ್ ಆಫ್ ದ ಟ್ರೆಮರ್ಸ್ ಇನ್ ದ ಬಾಡಿ. ಆಸನಗಳು ನಮ್ಮ ಶರೀರದಲ್ಲಿ ಕಂಪನಗಳನ್ನು ದೂರ ಮಾಡುತ್ತೆ, ಶರೀರಕ್ಕೆ ಸ್ಥಿತಿಸ್ಥಾಪಕ ಗುಣವನ್ನು ತಂದುಕೊಡುತ್ತೆ. ಸೊ ನಿತ್ಯ ಸ್ವಲ್ಪ ಆದರೂ ಉಸಿರಾಟದ ಕ್ರಿಯೆ, ಕೆಲವು ಆಸನಗಳನ್ನು ಮಾಡ್ತಿದ್ರೆ ನಮ್ಮ ಒತ್ತಡಗಳನ್ನು ನಾವು ನಿರ್ವಹಣೆ ಮಾಡ್ಬೋದು. ಧನ್ಯವಾದಗಳು.